ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ಇಂದಿನ ಮುಖ್ಯಾಂಶಗಳು. ಎರಡು ಸಮುದಾಯಗಳ ನಡುವೆ ದೂರುಗಳ ಕಿಚ್ಚು ಹಚ್ಚಿದ ಕೆಂಪೇಗೌಡರ ಜಯಂತಿ ವಿವಾದ. ದೂರು ಪ್ರತಿ ದೂರು ನೀಡುತ್ತಿರುವ ಎರಡು ಸಮುದಾಯಗಳು ಜಾತಿ ದ್ವೇಷದತ್ತ ತಿರುಗುತ್ತಿರುವ ರಾಜಕೀಯ ಕಲಹ. ಲಂಚ ಸ್ವೀಕರಿಸಿದ ಆರೋಪಿ ಪಿಎಸ್ಐ ಶರಣಪ್ಪಗೆ 14 ದಿನಗಳ ನ್ಯಾಯಾಂಗ ಬಂಧನ. 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶಿಸಿದ ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯ. ಪೇದೆ ವೆಂಕಟೇಶ್, ಪಿಎಸ್ಐ ಶರಣಪ್ಪ ಜೈಲಿಗೆ. ದೇವನಹಳ್ಳಿ ತಾಲೂಕಿನ ಕೊಯ್ರಾ ಗ್ರಾಮದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಜಾಗೃತಿ ಅಭಿಯಾನ. ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರಿಂದ ಜಾಗೃತಿ. ಸಾರ್ವಜನಿಕರು ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಮನವಿ. ವಾರ್ತೆಗಳ ವಿವರ. ಕಳೆದ 27ರಂದು ಚಿಕ್ಕಬಳ್ಳಾಪುರದ ಕನ್ನಡ ಭವನದಲ್ಲಿ ನಡೆದ ಕೆಂಪೇಗೌಡ ಜಯಂತಿ ವೇಳೆ ನಡೆದ ವಿವಾದ ಇದೀಗ ದಿನೇ ದಿನೇ ತೀವ್ರ ರೂಪ ತಾಳುತ್ತಿದೆ. ಅಂದು ತೊಡೆ ತಟ್ಟಿ ಮೀಸೆ ತಿರುವಿದ ಶಾಸಕ ಪ್ರದೀಪ್ ಈಶ್ವರ್ ಬೆಂಗಳೂರು ಸೇರಿದರು. ಆದರೆ ಅಂದು ಅವರು ಚಿಕ್ಕಬಳ್ಳಾಪುರದಲ್ಲಿ ಹಚ್ಚಿದ ರಾಜಕೀಯ ಕಲಹ ಇದೀಗ ಎರಡು ಸಮುದಾಯಗಳ ನಡುವೆ ಜಾತಿ ದ್ವೇಷದತ್ತ ತಿರುಗುವ ಎಲ್ಲಾ ಸೂಚನೆಗಳು ಗೋಚರಿಸುತ್ತಿವೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿದೆ ಅಲ್ಲವೇ, ಕಳೆದ 27ರಂದು ಚಿಕ್ಕಬಳ್ಳಾಪುರ ಕನ್ನಡ ಭವನದಲ್ಲಿ ನಡೆದ ಕೆಂಪೇಗೌಡರ ಜಯಂತಿ ವೇಳೆ ನಡೆದ ವಿವಾದ. ಈ ವೇಳೆ ಕೆಲ ಕಿಡಿಗೇಡಿಗಳು ಸರ್ಕಾರಿ ಕಾರ್ಯಕ್ರಮದ ಒಳಗೆ ನುಗ್ಗಿ ಶಾಸಕರ ವಿರುದ್ಧ ಅವಾಚ್ಯ ಶಬ್ದಗಳನ್ನು ಬಳಸಿ ನಿಂದಿಸಿದವರು ಎಂಬುದು ಶಾಸಕರ ಬೆಂಬಲಿಗರ ಆರೋಪವಾದರೆ, ಮೀಸೆ ತಿರುವಿ ತೊಡೆ ತಟ್ಟುವ ಜೊತೆಗೆ ಕೂದಲು ಕಿತ್ತು ಅಸಭ್ಯವಾಗಿ ವರ್ತಿಸಿ ಆಕ್ರೋಶಭರಿತ ಜನರನ್ನು ಪ್ರಚೋದನೆ ನೀಡಿದ ಆರೋಪವನ್ನು ಜೆಡಿಎಸ್ ಮತ್ತು ಬಿಜೆಪಿ ಮಾಡುತ್ತಿದ್ದವು. ಹಾಗಾಗಿ ಶಾಸಕ ಪ್ರದೀಪ್ ಈಶ್ವರ್ ಅವರನ್ನು A1 ಮಾಡಿ FIR ದಾಖಲಿಸಬೇಕು ಎಂದು ಒತ್ತಾಯಿಸಿ ಮತ್ತು ಅಮಾಯಕರನ್ನು ಬಂಧನ ಮಾಡದಂತೆ ಒಕ್ಕಲಿಗರ ಸಂಘದ ಮುಖಂಡ PN ಕೇಶವರೆಡ್ಡಿ ನೇತೃತ್ವದಲ್ಲಿ ಒಕ್ಕಲಿಗ ಸಮುದಾಯದ ಮುಖಂಡರ ನಿಯೋಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಭೇಟಿಯಾಗಿ ದೂರು ಸಲ್ಲಿಸಿತ್ತು. ಮಳೆ ನಿಂತರೂ ಹನಿ ನಿಂತಿಲ್ಲ ಅಂತಾರಲ್ಲ, ಹಾಗೆ ಮೀಸೆ ತಿರುವಿ ತೊಡೆ ತಟ್ಟಿದ ಶಾಸಕ ಪ್ರದೀಪ್ ಈಶ್ವರ್ ಬೆಂಗಳೂರು ಸೇರಿದರು. ಆದರೆ ಇಲ್ಲಿ ಮಾತ್ರ ಎರಡು ಸಮುದಾಯಗಳ ನಡುವೆ ಕಿಚ್ಚು ಉಲ್ಬಣಗೊಳ್ಳುವ ಸೂಚನೆಗಳು ಗೋಚರಿಸುತ್ತಿವೆ. ಈ ಘಟನೆ ನಡೆದ ನಂತರ ಅಹಿಂದ ಕಾಂಗ್ರೆಸ್ ಹೆಸರಿನಲ್ಲಿ ಹಲವರು ಸುದ್ದಿಗೋಷ್ಠಿ ನಡೆಸಿ ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ ಮತ್ತು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರೇ ಪ್ರಚೋದನೆ ನೀಡಿ ಅಂದು ಘರ್ಷಣೆಗೆ ಕಾರಣವಾಗಿದ್ದಾರೆ. ಅವರ ವಿರುದ್ಧ ದೂರು ದಾಖಲಿಸಬೇಕು ಎಂದು ಆಗ್ರಹಿಸಿದ್ದರು. ಈ ಬೆಳವಣಿಗೆಗಳ ನಡುವೆಯೇ ಇಂದು ಚಿಕ್ಕಬಳ್ಳಾಪುರ ತಾಲೂಕು ಬಲಿಜ ಸಂಘ ಸಭೆ ಸೇರಿ ಸಂಸದ PN ಕೇಶವರೆಡ್ಡಿ ಸೇರಿದಂತೆ ಹಲವರ ವಿರುದ್ಧ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡುವ ತೀರ್ಮಾನ ಕೈಗೊಂಡಿದೆ. ಅಲ್ಲಿಗೆ ವಿವಾದದ ಒಳಗೆ ಬಲಿಜ ಸಂಘ ಪ್ರವೇಶ ಮಾಡುವ ಮೂಲಕ ಇದೀಗ ಕೆಂಪೇಗೌಡರ ಜಯಂತಿಯಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವಿನ ಕಲಹಕ್ಕೆ ಇದೀಗ ಜಾತಿಯ ಲೇಪನವಾಗಿದ್ದು, ಇನ್ನು ಮುಂದೆ ಇದು ಎರಡು ಸಮುದಾಯಗಳ ನಡುವೆ ದ್ವೇಷವಾಗಿ ಪರಿವರ್ತನೆಯಾಗುವ ಎಲ್ಲ ಸಾಧ್ಯತೆಗಳು ಕಾಣಿಸುತ್ತಿವೆ. ಇನ್ನು ಜೆಡಿಎಸ್ ಮತ್ತು ಬಿಜೆಪಿ ಆರೋಪದಂತೆ ಅಂದು ಕನ್ನಡ ಭವನದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ವೇದಿಕೆಯಲ್ಲಿ ಕುಳಿತು ವಿರೋಧ ಮಾಡುತ್ತಿದ್ದ ಆಕ್ರೋಶ ಭರಿತರನ್ನು ಪ್ರಚೋದಿಸುವ ರೀತಿಯಲ್ಲಿ ಕೊಂಕು ನಗು ನಗುತ್ತಿದ್ದರು ಎಂಬ ಆರೋಪ ಹೊಸದಾಗಿ ಕೇಳಿಬಂದಿದೆ. ಅಲ್ಲದೆ ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ಶ್ರೀ ಕೃಷ್ಣ ದೇವರಾಯರನ್ನು ಹೊಗಳುವ ಮೂಲಕ ಪ್ರಚೋದನೆ ಮಾಡುವ ಪ್ರಯತ್ನ ನಡೆಸಿದ್ದಾರೆ ಎಂಬುದು ಮತ್ತೊಂದು ಆರೋಪವಾಗಿದೆ. ಶ್ರೀಕೃಷ್ಣ ದೇವರಾಯನ ಸಾಮ್ರಾಜ್ಯದಲ್ಲಿ ಸಾಮಂತರಾಜರಾಗಿದ್ದ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು. ಕೆಂಪೇಗೌಡರು ಸಾಂಸ್ಕೃತಿಕ ರಾಜ ಶ್ರೀಕೃಷ್ಣ ದೇವರಾಯರ ತುಂಬ ನಂಬಿಕಸ್ಥರಾಗಿದ್ದು, ಶ್ರೀಕೃಷ್ಣ ದೇವರಾಯರ ಹಾಡಿನ ಎಲ್ಲಿತ್ತು ಪ್ರಾಮಾಣಿಕವಾಗಿತ್ತು, ಧೈರ್ಯವಾಗಿತ್ತು. ಕೆಂಪೇಗೌಡರನ್ನ ಬಳಸಿ
ದೇವರಾಯರ ಹೆಸರು ನಾಮಕರಣ ಮಾಡಬೇಕು ಎಂದು ಚಿಕ್ಕಬಳ್ಳಾಪುರದ ಹಲವು ಮುಖಂಡರು ಇದೇ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ಮನವಿ ಮಾಡಿದಾಗ ಕನಿಷ್ಠ ಸರ್ಕಾರದ ಮಟ್ಟದಲ್ಲಿ ಮಾತನಾಡುವ ಭರವಸೆಯನ್ನು ನೀಡದೆ ತಮ್ಮ ಪಕ್ಷದ ಮುಖಂಡರ ತೀರ್ಮಾನವೇ ಅಂತಿಮ, ತಮಗೆ ಯಾವುದೇ ಸಮುದಾಯ ಮುಖ್ಯವಲ್ಲ ಎಂದಿದ್ದರು. ಆದರೆ ಅದೇ ಕನ್ನಡ ಭವನದಲ್ಲಿ ನಿಂತ ಶಾಸಕರು ಕೆಂಪೇಗೌಡರ ಜಯಂತಿಯಲ್ಲಿ ಶ್ರೀಕೃಷ್ಣ ದೇವರಾಯರ ಹೆಸರನ್ನು ಪ್ರಸ್ತಾಪಿಸಿ ಕೆಂಪೇಗೌಡರಿಗೆ ಅವಮಾನಿಸುವ ರೀತಿಯಲ್ಲಿ ವರ್ತಿಸಿದ್ದಾರೆ ಎಂಬುದು ಇದೀಗ ಕೇಳಿಬಂದಿರುವ ಆರೋಪವಾಗಿದೆ. 16ನೇ ಶತಮಾನದಲ್ಲಿ ಶ್ರೀಕೃಷ್ಣ ದೇವರಾಯನ ಸಾಮ್ರಾಜ್ಯದಲ್ಲಿ ಸಾಮಂತರಾಜರಾಗಿದ್ದ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು. ಕೆಂಪೇಗೌಡರು ಸಾಂಸ್ಕೃತಿಕ ರಾಜ ಶ್ರೀಕೃಷ್ಣ ದೇವರಾಯರ ತುಂಬ ನಂಬಿಕಸ್ಥರಾಗಿದ್ದು, ಶ್ರೀಕೃಷ್ಣ ದೇವರಾಯರ ಹಾಡನ್ನು ಯಾವತ್ತೂ ಪ್ರಾಮಾಣಿಕವಾಗಿತ್ತು, ಧೈರ್ಯವಾಗಿತ್ತು. ಕೆಂಪೇಗೌಡರನ್ನ ಬಳಸಿ ಬೆಂಗಳೂರನ್ನ ಕಟ್ಟಬೇಕು ಅನ್ನೋ ಆಶಯ ಆಗಿತ್ತು. ಅಂತ ಶ್ರೀಕೃಷ್ಣ ದೇವರಾಯ ವಜ್ರ ವೈಡೂರ್ಯ 16ನೇ ಶತಮಾನದಲ್ಲಿ ಶ್ರೀಕೃಷ್ಣ ದೇವರಾಯನ ಸಾಮ್ರಾಜ್ಯದಲ್ಲಿ ಸಾಮಂತರಾಜರಾಗಿದ್ದ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು. ಕೆಂಪೇಗೌಡರು ಸಾಂಸ್ಕೃತಿಕ ರಾಜ ಶ್ರೀಕೃಷ್ಣ ದೇವರಾಯರ ತುಂಬ ನಂಬಿಕಸ್ಥರಾಗಿದ್ದು, ಶ್ರೀಕೃಷ್ಣ ದೇವರಾಯರ ಹಾಡನ್ನು ಯಾವತ್ತೂ ಪ್ರಾಮಾಣಿಕವಾಗಿತ್ತು, ಧೈರ್ಯವಾಗಿತ್ತು. ಕೆಂಪೇಗೌಡರನ್ನ ಬಳಸಿ ಬೆಂಗಳೂರನ್ನ ಕಟ್ಟಬೇಕು ಅನ್ನೋ ಆಶಯ ಆಗಿತ್ತು. ಅಂತ ಶ್ರೀಕೃಷ್ಣ ದೇವರಾಯ ವಜ್ರ ವೈಡೂರ್ಯ. ಇನ್ನು ಕನ್ನಡ ಭವನದಿಂದ ಹೊರಬಂದ ಶಾಸಕರು ಮೀಸೆ ತಿರುವಿ ತೊಡೆ ತಟ್ಟಿ ಕೂದಲು ಕಿತ್ತು ನಾನಾ ಕಸರತ್ತು ಮಾಡಿದ ನಂತರವೇ ಆಕ್ರೋಶ ಭರಿತರು ಚಪ್ಪಲಿ ಎಸೆದಿದ್ದು, ಇದನ್ನು ಮೊದಲೇ ಚಪ್ಪಲಿ ಎಸೆದ ರೀತಿಯಲ್ಲಿ ತಿರುಚುವ ಪ್ರಯತ್ನವನ್ನು ಹಲವರು ಮಾಡುತ್ತಿದ್ದಾರೆ ಎಂಬ ಆರೋಪಗಳಿವೆ. ಶಾಸಕರನ್ನು A1 ಆರೋಪಿಯಾಗಿ FIR ದಾಖಲಿಸಲು ಆಗ್ರಹಿಸಿ ಜೆಡಿಎಸ್ ಬಿಜೆಪಿ ನಿಯೋಗ ನೀಡಿರುವ ದೂರು 1 ವಾರದಲ್ಲಿ ಇತ್ಯರ್ಥಪಡಿಸುವ ಭರವಸೆಯನ್ನು ಪೊಲೀಸರು ನೀಡಿದ್ದು, ವಾರದಲ್ಲಿ ಯಾವುದೇ ಬೆಳವಣಿಗೆ ಆಗದಿದ್ದರೆ ಬೃಹತ್ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನು ನೀಡಲಾಗಿದೆ. ಈ ನಡುವೆ ಇಂದು ಬಲಿಜ ಸಮುದಾಯದಿಂದ ದೂರು ನೀಡಲು ಮುಂದಾಗಿದ್ದು, ಇದು ಮುಂದಿನ ದಿನಗಳಲ್ಲಿ ಜಾತಿ ಕಲಹವಾಗಿ ಪರಿವರ್ತನೆಯಾಗುವ ಆತಂಕ ಪ್ರಜ್ಞಾವಂತರನ್ನು ಕಾಡುತ್ತಿದೆ. ಫಂಕ್ಷನಲ್ಲಿ ಅಧ್ಯಕ್ಷತೆ ವಹಿಸಬೇಕು. ಅವ್ರು ಹೋದಾಗ ಗಲಾಟೆ ಮಾಡಿದ್ರು ಸಹ ಫಾರ್ ಆಲ್ ದ ಪೀಪಲ್ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿ ಲಂಚದ ಸಮೇತ ಬಂಧಿತನಾಗಿದ್ದ PSI ಶರಣಪ್ಪ ಮತ್ತು ಪೊಲೀಸ್ ಪೇದೆ ವೆಂಕಟೇಶ್ ಅವರಿಗೆ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯ ಆದೇಶಿಸಿದೆ. ಪ್ರಕರಣವೊಂದರ ಬಿ ರಿಪೋರ್ಟ್ ಹಾಕಲು ಆರೋಪಿಯಿಂದ ಲಂಚ ಸ್ವೀಕರಿಸುವ ವೇಳೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಬಂಧಿಸಿದ್ದ PSI ಶರಣಪ್ಪ ಮತ್ತು ಪೊಲೀಸ್ ಪೇದೆ ವೆಂಕಟೇಶ್ ಅವರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶಿಸಿದೆ. ಸುಮಾರು ದಿನಗಳ ಹಿಂದೆ ನಡೆದಿದ್ದ ಈ ಘಟನೆ ಸಂಬಂಧ ಹೈಕೋರ್ಟಿನಲ್ಲಿ ಪ್ರಕರಣ ರದ್ದು ಕೋರಿ PSI ಶರಣಪ್ಪ ಅರ್ಜಿ ಸಲ್ಲಿಸಿದ್ದರು. ಆದರೆ ಹೈಕೋರ್ಟ್ ಶರಣಪ್ಪ ಅವರ ಅರ್ಜಿ ತಿರಸ್ಕರಿಸುವ ಜೊತೆಗೆ ಜಾಮೀನು ರದ್ದು ಮಾಡಿದ ಪರಿಣಾಮ PSI ಶರಣಪ್ಪ ಮತ್ತು ಪೇದೆ ವೆಂಕಟೇಶ್ ಚಿಕ್ಕಬಳ್ಳಾಪುರ ಲೋಕಾಯುಕ್ತ ಕಚೇರಿಗೆ ಬಂದು ಶರಣಾಗಿದ್ದಾರೆ ಎಂದು ತಿಳಿದುಬಂದಿದೆ. ಶರಣಪ್ಪ ಅವರು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ PSI ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆ ಪ್ರಕರಣವೊಂದರ ಬಿ ರಿಪೋರ್ಟ್ ಹಾಕಲು ಆರೋಪಿಯಿಂದ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು, ಲಂಚ ಪಡೆಯುವ ವೇಳೆ ದಾಳಿ ನಡೆಸಿದ ಲೋಕಾಯುಕ್ತ ಅಧಿಕಾರಿಗಳು ಲಂಚದ ಹಣದ ಸಮೇತ PSI ಸೇರಿ ಪೇದೆಯನ್ನು ವಶಕ್ಕೆ ಪಡೆದಿದ್ದರು. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ನಮಸ್ಕಾರ ಕರ್ನಾಟಕ. ಮದ್ಯಪಾನ ಮಾಡಿ ಪ್ರತಿದಿನ ನಿಮ್ಮ ಮನೆಯಲ್ಲಿ ಜಗಳ ಕಿರಿಕಿರಿ ಮಾಡುತ್ತಿದ್ದಾರೆಯೇ? ಎಷ್ಟೇ ಪ್ರಯತ್ನ ಮಾಡಿ ಯಾವುದೇ ನಾಟಿ ಔಷಧಿ ಕೊಡಿಸಿದರೂ ಪ್ರಯೋಜನವಾಗುತ್ತಿಲ್ಲವೇ? ಎಲ್ಲಾ ದೇವರ ಮೊರೆ ಹೋದರೂ ಡ್ರಿಂಕ್ಸ್ ಮಾಡುವುದನ್ನು ಬಿಡಿಸಲು ನಿಮಗೆ ಸಾಧ್ಯವಾಗುತ್ತಿಲ್ಲವೇ? ಆಣೆ ಪ್ರಮಾಣ ಮಾಡಿಯೂ ಸಹ ಎಣ್ಣೆ ಹೊಡೆಯೋದನ್ನ ಸ್ಟಾಪ್ ಮಾಡ್ತಿಲ್ಲವೇ?
ಗುಟ್ಕಾ, ತಂಬಾಕು, ಬೀಡಿ, ಸಿಗರೆಟ್ ಹವ್ಯಾಸದಿಂದ ದೂರ ಬರಲು ಸಾಧ್ಯವಾಗುತ್ತಿಲ್ಲವೇ? ಮತ್ತೇಕೆ ತಡ? ಈಗಲೇ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ 100% ಹರ್ಬಲ್, GMP ಸರ್ಟಿಫೈಡ್ ಮತ್ತು ಕ್ಲಿನಿಕಲಿ ಅಪ್ರೂವ್ಡ್ ಆಗಿರುವ ಔಷಧಿಯನ್ನ ಬುಕ್ ಮಾಡಿ. ನಿಮ್ಮ ದುಶ್ಚಟಗಳನ್ನ ದೂರ ಮಾಡಿ ಆರೋಗ್ಯಕರ ಜೀವನವನ್ನ ನಿಮ್ಮದಾಗಿಸಿಕೊಳ್ಳಿ. ಮೊಬೈಲ್ ನಂಬರ್ 9739952121. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ದೇವನಹಳ್ಳಿ ತಾಲೂಕಿನ ಕೊಯ್ರಾ ಗ್ರಾಮದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಜಾಗೃತಿ ಅಭಿಯಾನ ನಡೆಯಿತು. ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಅಭಿಯಾನದಲ್ಲಿ ಭಾಗವಹಿಸಿ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಸಾರ್ವಜನಿಕರು ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ದೇವನಹಳ್ಳಿ ತಾಲೂಕಿನ ಕೊಯ್ರಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 11 ಗ್ರಾಮಗಳ ಬಿಜೆಪಿ ಮುಖಂಡರು ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಜಾಗೃತಿ ಅಭಿಯಾನದಲ್ಲಿ ಪಾಲ್ಗೊಂಡು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ, ತಿದ್ದುಪಡಿ ಹಾಗೂ ವಿಳಾಸ ಬದಲಾವಣೆ ಸೇರಿದಂತೆ ಅಗತ್ಯ ಮಾಹಿತಿಯನ್ನು ನಿಗದಿತ ಅವಧಿಯೊಳಗೆ ಸಲ್ಲಿಸುವಂತೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು. ಈ ವೇಳೆ ಮಾತನಾಡಿದ ಬಿಜೆಪಿ ಒಬಿಸಿ ರಾಜ್ಯ ಸಮಿತಿ ಸದಸ್ಯ ಕೆಎನ್ ರಮೇಶ್ ಬಾಬು, ಪ್ರತಿಯೊಬ್ಬ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇರುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಮತದಾನದ ಹಕ್ಕು ಪ್ರಜಾಪ್ರಭುತ್ವದ ಮೂಲಭೂತ ಹಕ್ಕಾಗಿದ್ದು ಎಲ್ಲರೂ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಎಂದು ಕರೆ ನೀಡಿದರು. ದೇಶಾದ್ಯಂತ ಈ ಮತದಾರ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಈಗಾಗಲೇ 30ನೇ ತಾರೀಕಿಂದ 29ನೇ ತಾರೀಕಂತ ಮಾಡಬೇಕಂತ ಆಗಿದೆ. ಈಗ 2ನೇ ದಿವಸಕ್ಕೆ ನಾವೆಲ್ಲ ಕಾಲಿಟ್ಟಿದ್ದೀರಿ. ಇವತ್ತು ನಮ್ಮ ಕೊಯ್ರಾ ಪಂಚಾಯಿತಿ 11 ಏನಿವತ್ತು ಬಾಬು, ಸುಬ್ಬೇಗೌಡರು, ಮುನೇಗೌಡರು, ಮುನ್ರಾಜು, ಬಾಲರಾಜು, ಯೋಗಾನಂದರು, ವೆಂಕಟೇಶು, ಅಂಜೇಗೌಡರು, ಕೆಂಪಣ್ಣವರು, ಉತ್ತಂಡಪ್ಪನವರು ಹಾಗೂ ಕೃಷ್ಣಪ್ಪನವರು, KC ಮುನ್ರಾಜು ಎಲ್ಲ ಮುಖಂಡರು 11 ಮುಖಂಡರು ಇಲ್ಲೆಲ್ಲ ಬಂದಿದ್ದಾರೆ. ಇವತ್ತು ಏನು ಅಂತಂದರೆ ನಾವು BLO ಆಫೀಸರ್ನ ಈಗ ಆಲ್ರೆಡಿ ಅಪಾಯಿಂಟ್ ಮಾಡಿದ್ದಾರೆ. ಕೊಯ್ರಾ ಪಂಚಾಯಿತಿಯಲ್ಲಿ 11 ಅಂಗನವಾಡಿ ಮೇಡಮ್ನವ್ರನ್ನ BLO ಆಗಿ ಮಾಡಿದ್ದಾರೆ. ಅವರು ಈಗ ಆಲ್ರೆಡಿ ಫಾರಮ್ ತಗೊಂಡು ಇವತ್ತು KRN ಬಾಬು ಅವರ ಮನೆ ಹತ್ರ ಇವತ್ತು ಚಾಲನೆ ಕೊಡೋಣ ಅಂತೇಳಿ ಇವತ್ತು ಆ ಮೇಡಮ್ನವ್ರ ಮುಖಾಂತರ BLO ಮುಖಾಂತರ ಇವತ್ತು ಆ ಚಾಲನೆ ಕೊಟ್ಟಿದ್ದೀರಿ. ಈಗ ಉದ್ದೇಶ ಏನು ಅಂತಂದರೆ ಇನ್ನು ಕೆಲವೇ ತಿಂಗಳಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗೆ ಬರ್ತದೆ. ಆ ಉದ್ದೇಶದಿಂದ ಇವತ್ತು ಯಾರು ಅರ್ಹರವರು ಅವ್ರಿಗೆ ಮತದಾನ ಸಿಗಬೇಕು, ಅನರ್ಹರನ್ನ ಕೃಷಿಕ ಸಮಾಜದ ನಿರ್ದೇಶಕ HM ರವಿಕುಮಾರ್ ಮಾತನಾಡಿ, ಮತದಾರರ ಪಟ್ಟಿ ಪರಿಷ್ಕರಣೆ ಚುನಾವಣಾ ಪ್ರಕ್ರಿಯೆಯ ಪ್ರಮುಖ ಹಂತವಾಗಿದ್ದು ಯಾವುದೇ ಅರ್ಹ ಮತದಾರರು ಪಟ್ಟಿಯಿಂದ ಹೊರಗುಳಿಯದಂತೆ ಸಾರ್ವಜನಿಕರು ಎಚ್ಚರ ವಹಿಸಿ ಅಗತ್ಯ ದಾಖಲೆಗಳನ್ನು ಸಲ್ಲಿಸಬೇಕು ಎಂದು ತಿಳಿಸಿದರು. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಪ್ರತಿಯೊಬ್ಬ ಅರ್ಹ ಮತದಾರರು ಪಾಲ್ಗೊಂಡು ತಮ್ಮ ಹೆಸರು, ವಿಳಾಸ ಹಾಗೂ ಇತರ ವಿವರಗಳನ್ನು ಪರಿಶೀಲಿಸಿ ಅಗತ್ಯ ತಿದ್ದುಪಡಿಗಳನ್ನು ಮಾಡಿಸಿಕೊಳ್ಳುವಂತೆ ಬಿಜೆಪಿ ಮುಖಂಡ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಹೈದರ್ ಸಾಬ್, ರಾಯಲ್ಸ್ ಕನ್ನಡ, ದೇವನಹಳ್ಳಿ. ಆಧುನಿಕತೆ ಎಷ್ಟೇ ಜೋರಾಗಿದ್ದರೂ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಸಂಕೇತವಾಗಿರುವ ಮೊಹರಂ ಹಬ್ಬ ಪ್ರತಿ ವರ್ಷದಿಂದ ವರ್ಷಕ್ಕೆ ತನ್ನ ಅಸ್ತಿತ್ವವನ್ನು ವೃದ್ಧಿಸಿಕೊಳ್ಳುತ್ತಾ ತನ್ನ ಜೀವಂತಿಕೆಯನ್ನು ಉಳಿಸಿ ಬೆಳೆಸಿಕೊಂಡು ಬರುತ್ತಿರುವ ಹಬ್ಬವಾಗಿದೆ. ಇದು ತ್ಯಾಗ ಬಲಿದಾನದ ಸಂಕೇತವಾಗಿರುವ ಮೊಹರಂ ಹಬ್ಬವನ್ನು ಮುಸ್ಲಿಮರು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು. ತ್ಯಾಗ ಬಲಿದಾನದ ಸಂಕೇತವಾಗಿರುವ ಮೊಹರಂ ಹಬ್ಬವನ್ನು ಮುಸ್ಲಿಮರು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು. ಪಟ್ಟಣದ ಬಯಲು ಆಂಜನೇಯ ಸ್ವಾಮಿ ಮುಖ್ಯ ರಸ್ತೆಯಲ್ಲಿರುವ ದರ್ಗಾ ದೇವರ ಸನ್ನಿಧಿಯಲ್ಲಿ ಹೂವಿನ ಅಲಂಕಾರ, ವಿಶೇಷ ಪೂಜೆ ನೆರವೇರಿಸಲಾಯಿತು. ಅಲಾಯಿ ಹೆಜ್ಜೆ ಹಾಕುವ ತಂಡಗಳು ಮಧ್ಯಾಹ್ನದಿಂದಲೇ ಅಲಾಯಿ ಕುಣಿತ ಕುಣಿದು ಸಂಭ್ರಮಿಸಿದರು. ಹಲಿಗೆ ಬಡಿತಕ್ಕೆ ತಕ್ಕಂತೆ ವಿವಿಧ ಹೆಜ್ಜೆ ತಂಡಗಳ ಕುಣಿತ ಮನಮೋಹಕವಾಗಿತ್ತು. ಅಲಾಯಿ ಕುಣಿತದ ಸಂದರ್ಭದಲ್ಲಿ ವಿವಿಧ ಛದ್ಮವೇಷಗಳನ್ನು ಹಾಕಿದ್ದ ಯುವಕರು ಗಮನ ಸೆಳೆದರು.
ಬಾವಯ್ಯ ಹಬ್ಬದ ಧರ್ಮಗುರುಗಳು ದೇವರಿಗೆ ಕಳ್ಳೆಪಪ್ಪು, ಸಕ್ಕರೆ ಮಂಡಕ್ಕಿ ಹಾಗೂ ಕಲ್ಲು ಸಕ್ಕರೆ ಇತ್ಯಾದಿಗಳಿಂದ ನೈವೇದ್ಯ ಮಾಡಿ ನೇಮಿಸುತ್ತಾ ಭಕ್ತಾದಿಗಳು ಪ್ರಸಾದ ಸ್ವೀಕರಿಸುತ್ತಾರೆ. ಈ ವೇಳೆ ಮಾತನಾಡಿದ ಧರ್ಮಗುರು ಇಸ್ಮಾಯಿಲ್ ಭಾಷಾ ಮಾತನಾಡಿ, ಜಾತಿಯ ಹಂಗಿಲ್ಲದೆ ಮನುಕುಲ ಒಂದೇ ಎಂಬ ಸಂದೇಶ ಸಾರಿ ಸರ್ವ ಧರ್ಮಗಳ ಭಾವೈಕ್ಯತಾ ಕೊಂಡಿಯಾಗಿರುವ ಮೊಹರಂ ಹಬ್ಬ ಆಚರಣೆ ಆಧುನಿಕ ಯುಗದಲ್ಲೂ ಸ್ನೇಹ ಮಾತೃತ್ವದ ಸಂಕೇತವಾಗಿ ನಡೆದುಕೊಂಡು ಹುತಾತ್ಮರನ್ನು ನೆನೆಯುವ ಉದ್ದೇಶದಿಂದ ವಿಶ್ವದಾದ್ಯಂತ ಮೊಹರಂ ಹಬ್ಬವನ್ನು ಜಾತಿ ಭೇದವಿಲ್ಲದೆ ಶೋಕದ ಮೂಲಕ ಆಚರಿಸಲಾಗುತ್ತದೆ ಎಂದರು. ಈ ಒಂದು ದಿವಸ ಬಾಗೇಪಲ್ಲಿಯಲ್ಲಿ ಮೊಹರಂ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ಒಂದು ವರ್ಷವೂ ನಾವು ಮೊಹರಂ ಹಬ್ಬವನ್ನು ನಮ್ಮ ಬಾಗೇಪಲ್ಲಿ ಭಾಗ್ಯನಗರದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಮೊಹರಂ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ನಮ್ಮ ಒಂದು ಪೈಗಂಬರಾದ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೊಮ್ಮಕ್ಕಳಾದ ಹಜರತ್ ಸೈಯದ್ ಇಮಾಮ್ ಹಸನ್, ಹಜರತ್ ಸೈಯದ್ ಇಮಾಮ್ ಹುಸೇನ್ ಇವರಿಬ್ಬರು ಶಹೀದಿ ಮರ್ತಬ ತಗೊಂಡಿರೋ ದಿನವನ್ನ ಮೊಹರಂ ಅಂತ ಹೇಳ್ಬಿಟ್ಟು ಒಂದು ಶಹಾದತ್ ಅಂತ ನಾವು ಕರಿತೀವಿ. ಈ ಒಂದು ಶಹಾದತ್ ದಿನಕ್ಕೆ ನಾವು ಇಲ್ಲಿ ಮೊಹರಂ ಅಂತ ಹೇಳ್ಬಿಟ್ಟು 10 ದಿನ ಆಚರಣೆ ಮಾಡ್ತೀವಿ. ಇವತ್ತು ಕಡೆಯದ 9ನೇ ದಿನ ಆಗಿರುತ್ತದೆ. ಇವತ್ತು ಅಗ್ನಿಗುಂಡ ಅಂತ ಹೇಳ್ಬಿಟ್ಟು ಒಂದು ಮಾಡ್ತೀವಿ, ಅದರಲ್ಲಿ ಇಳಿತಾರೆ. ನಾಳೆ ಬಂದ್ಬಿಟ್ಟು ಶಹಾದತ್ತು ಮಾಡ್ತೀವಿ. ಏನೋ ಎಲ್ಲರೂ ನಮ್ಮ ಹಿಂದೂ, ಮುಸ್ಲಿಂ, ಸಿಖ್ ಬಾಯಿ ಎಲ್ಲರೂ ಸೇರಿ ನಾವು ಇಲ್ಲಿ ನಮ್ಮ ಒಂದು ಬಾಗೇಪಲ್ಲಿಯಲ್ಲಿ ಶಾಂತಿಯುತವಾಗಿ ನಾವು ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಇದೇ ಒಂದು 50 ವರ್ಷಗಳ ಹಿಂದೆಯಿಂದನೂ ನಾವು ಮಾಡ್ಕೊಂಡ್ ಬಂದಿದ್ದೀವಿ. ಇವತ್ತು ಕೂಡ ಇನ್ನು ಮುಂದೆ ಕೂಡ ನಾವು ಇದೇ ರೀತಿಯಾಗಿ ಎಲ್ಲರೂ ಸೇರಿ ಈ ಒಂದು ಮೊಹರಂ ಹಬ್ಬವನ್ನು ಆಚರಿಸ್ಕೊಂಡು ಹೋಗ್ತೀವಿ. ಮೊಹರಂ ಸರ್ವಧರ್ಮೀಯರು ಆಚರಿಸುವ ವೈಶಿಷ್ಟ್ಯಪೂರ್ಣ ಹಬ್ಬವಾಗಿದೆ. ಇದಕ್ಕೆ ಅಲಾಯಿ ಹಬ್ಬ, ಬಾವಯ್ಯ ಹಬ್ಬ ಅಂತಲೂ ಹೆಸರು. ಹಳ್ಳಿಗಳಲ್ಲಿ ಈ ಹಬ್ಬವನ್ನು ಉತ್ಸಾಹದಿಂದ ಆಚರಿಸುತ್ತಾರೆ. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಅಭಿಯಾನ ಪಾರದರ್ಶಕವಾಗಿ ನಡೆಸಬೇಕೆಂದು ಎಐಎಂಎಎಂ ಪಕ್ಷದ ಜಿಲ್ಲಾ ಅಧ್ಯಕ್ಷ ಮೆಹಬೂಬ್ ಖಾನ್ ಆಗ್ರಹಿಸಿದ್ದಾರೆ. ಅಲ್ಲಿಂದ ಬಂದರೆ ನಾವು ನಮ್ಮ ಅಂದರೆ ಈಗ ಆಲ್ರೆಡಿ 3 ಪಾರ್ಟಿ ಅವರಿಗೆ BLOಗಳಿಗೆ ಲಿಸ್ಟ್ ಶೇರ್ ಮಾಡಿದ್ವಿ. ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ಗಗನ ಸಿಂಧು ಮತ್ತು ನಗರಸಭೆ ಕಾರ್ಯಾಲಯದಲ್ಲಿ ಪೌರಾಯುಕ್ತೆ ಅಮೃತ ಅವರನ್ನು ಪ್ರತ್ಯೇಕವಾಗಿ ಭೇಟಿ ಮಾಡಿ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಎಸ್ಐಆರ್ ಅಭಿಯಾನ ಯಶಸ್ವಿಗೊಳಿಸಲು ಎಐಎಂಐಎಂ ಪಕ್ಷದಿಂದ ಎಲ್ಲ ರೀತಿಯ ಸಹಕಾರ ನೀಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ರಾಜ್ಯ ಮಾತ್ರವಲ್ಲದೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೇಷ್ಮೆ ನಗರ ಎಂದು ಖ್ಯಾತಿ ಹೊಂದಿರುವ ಶಿಡ್ಲಘಟ್ಟ ನಗರದಲ್ಲಿ ಬಹುತೇಕ ಬಡ ರೇಷ್ಮೆ ಕೂಲಿ ಕಾರ್ಮಿಕರ ಸಂಖ್ಯೆ ಹೆಚ್ಚಾಗಿದೆ. ಎಸ್ಐಆರ್ ಅಭಿಯಾನದ ಸಂದರ್ಭದಲ್ಲಿ BLOಗಳು ಮತದಾರರನ್ನು ಸೌಜನ್ಯವಾಗಿ ವರ್ತಿಸಬೇಕು. ಜೊತೆಗೆ ಯಾರು ತಿಳುವಳಿಕೆ ಇಲ್ವೋ ಅವರಿಗೆ ತಿಳುವಳಿಕೆ ನೀಡುವಂತಹ ಕೆಲಸವನ್ನು ಮಾಡಬೇಕೆಂದು ಮನವಿ ಮಾಡಿದರು. ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯುವ ವೇಳೆ ಅರ್ಹರನ್ನು ಉಳಿಸಿಕೊಂಡು ಅನರ್ಹರನ್ನು ಮತದಾರರ ಪಟ್ಟಿಯಿಂದ ಕೈಬಿಡುವ ಭಾರತ ಚುನಾವಣಾ ಆಯೋಗದ ಕ್ರಮವನ್ನು ಎಲ್ಲ ರೀತಿಯ ಸಹಕಾರ ನೀಡುತ್ತವೆ. ಆದರೆ ಯಾವುದೇ ಕಾರಣಕ್ಕೂ ಅರ್ಹರನ್ನು ಮತದಾರರ ಪಟ್ಟಿಯಿಂದ ಕೈಬಿಡದಂತೆ ಎಚ್ಚರಿಕೆ ವಹಿಸಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ಅನಿವಾರ್ಯವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಇದೇ ವೇಳೆ ಎಐಎಂಐಎಂ ಪಕ್ಷದ ಮೂಲಕ BLA 1 ಮತ್ತು BLA 2 ಅವರನ್ನು ನೇಮಕ ಮಾಡುವ ಆದೇಶವನ್ನು ಲಿಖಿತ ರೂಪದಲ್ಲಿ ನೀಡಿದಾಗ ಅದನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ನಂತರ BLOಗಳಿಗೆ ತಿಳಿಸಲಾಗುವುದು ಎಂದು ತಹಸೀಲ್ದಾರ್ ಮತ್ತು ನಗರಸಭೆಯ ಪೌರಾಯುಕ್ತರು ಎಂಐಎಂಐಎಂ ಪಕ್ಷದ ಮುಖಂಡರಿಗೆ ಭರವಸೆ ನೀಡಿದರು. ನಮಸ್ಕಾರ, ನನ್ನ ಹೆಸರು ಮೆಹಬೂಬ್ ಖಾನ್ ಅಂತ, ಜಿಲ್ಲಾಧ್ಯಕ್ಷ ಎಐಎಂಐಎಂನ ಪಾರ್ಟಿನ. ಇವತ್ತು ತಹಸೀಲ್ದಾರ್ ಮೇಡಮ್ಗೆ ನಾವು ಭೇಟಿ ಮಾಡಿ ನಮ್ಮ ಪಕ್ಷದ ಪರವಾಗಿ ನಾವು ಒಂದು BL 2 ಅಂತೇಳಿ ನೇಮಕ ಮಾಡಿದ್ದೀವಿ ಹುಡುಗರನ್ನ. ಅವರು BLO ಅವರಿಗೆಲ್ಲ ಸಹಕಾರ ಕೊಡ್ತೀವಿ. ಎಲ್ಲ ಜಿನಿನಾಗಿರೋದನ್ನು ಎಲ್ಲ ಮಾಡಲಿ ಅಂಥೇಳಿ ನಾವು ತಹಸೀಲ್ದಾರ್ ಮೇಡಮ್ಗೂ ಮದುವೆ ಮಾಡಿದ್ದೀವಿ. ಯಾವುದು ಡೂಪ್ಲಿಕೇಟ್ ಇದೆ ಅದು ಹೋಗಲಿ, ನಮಗೇನು ಅಭ್ಯಂತರ ಇಲ್ಲ. ಆದರೆ ಇಲ್ಲಿ ಕೂಲಿ ಕಾರ್ಮಿಕರು ಅವರು ಇದ್ದಾರೆ, ಅವ್ರನ್ನ BLO ಅವರು ಸ್ವಲ್ಪ ಸಹಾಯ ಮಾಡಿ ಏನು ಅಂತ ಇದು ಮಾಡಿ ಒರಿಜಿನಲ್ ಏನಿದೆ ಅಂತ ಮಾಡಲಿ ಅಂತ ಹೋಗಲಿ. ಮುಂದಿನ ದಿನಗಳಲ್ಲಿ ನಾವು ಆ ಥರ ಅನ್ಯಾಯ ಮಾಡಿದ್ರೆ ನಾವು ಕಾನೂನು ಹೋರಾಟವನ್ನು ಮಾಡ್ತೀವಿ. ಎಫ್ ಫಾಷಾ, ರಾಯಲ್ಸ್ ಕನ್ನಡ, ಶಿಡ್ಲಘಟ್ಟ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ.
ಶ್ರೀ ಸರೋವರ್ ರೆಸಾರ್ಟ್. ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟ್ನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ, ದಿನ್ನೆಹೊಸಹಳ್ಳಿಯಿಂದ ಈಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಈಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ. ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ ಎಸಿ ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ ಶ್ರೀ ಸರೋವರ್ ರೆಸಾರ್ಟ್, ಈಶಾ ಮುಖ್ಯ ರಸ್ತೆ, ಈಶಾ ದೇವಾಲಯದ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535561053. ಮತ್ತೊಂದು ಸಂಖ್ಯೆ 8904562827. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಕನ್ನಡ ಭಾಷೆ, ಸಾಹಿತ್ಯ, ನೆಲ, ಜಲ, ಸಂಸ್ಕೃತಿ ನಮ್ಮೆಲ್ಲರ ಬದುಕಿನ ಭಾಗವಾಗಬೇಕು. ಆ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಕೆಲಸ ಮತ್ತು ಕನ್ನಡಿಗರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕು ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೋಡಿರಂಗಪ್ಪ ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಚೇಳೂರು ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಚೇಳೂರು ಮಾನಸ ಕಾಲೇಜಿನ ಭವನದಲ್ಲಿ ಬುಧವಾರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಕಸಾಪ ಜಿಲ್ಲಾಧ್ಯಕ್ಷ ಕೋಡಿರಂಗಪ್ಪ, ಸಾಹಿತ್ಯ ಯಾವ ರೀತಿ ಬದುಕಬೇಕು ಎಂದು ಕಲಿಸುವ ಜೊತೆಗೆ ಯಾವ ರೀತಿಯಾಗಿ ಬದುಕಬಾರದು ಎಂಬುದನ್ನು ನಮಗೆ ಹೇಳಿಕೊಡುತ್ತದೆ. ಸಾಹಿತ್ಯವೂ ಕೂಡ ಬದುಕನ್ನು ಹಸನಾಗಿಸುವ ಕಾರ್ಯ ಮಾಡುತ್ತಿದೆ. ಸಾಹಿತ್ಯವನ್ನು ಓದಿ ತಿಳಿದುಕೊಳ್ಳಬೇಕು ಎಂದರು. ಬದುಕನ್ನ ಎಲ್ಲೆಲ್ಲಿ ನಾವು ಕಂಡು ತಿದ್ದುಪಡಿ ಮಾಡಿಕೊಂಡು ಒಂದು ಸಮಾಜದ ಮುಖ್ಯವಾಹಿನಿಗೆ ಧನಾತ್ಮಕ ಬದಲಾವಣೆ ನಾವು ಸರ್ಕಾರಿಯಾದರೆ ಅವೆಲ್ಲರೂ ಸಾಹಿತ್ಯಗಳು ಅಂತ ನಾನು ಭಾವಿಸುತ್ತೇನೆ. ಈ ಒಂದು ಸಂದರ್ಭದಲ್ಲಿ ನಾನು PUC ಫೇಲ್ ಆದಾಗ ನಾನು ಬರ್ತೀನಿ ಅಂದ್ರೆ ಬದುಕು ಅವನಿಗೆ ಕಲಿಸುತ್ತೆ ಅನ್ನೋ ಮಾತಾಗಿ ಹೇಳ್ತೀನಿ. ನಾನು ಫೇಲ್ ಆಗಿದ್ದರೆ ನನಗೆ ಬದುಕು ಕಲಿಸ್ತು. ಕೇಳ್ತಿದ್ರು ಅವರು ಏನಂತ ಕಾರ್ಯಕ್ರಮ ಕರ್ಕೊಂಡು ಹೋದ್ರು. ಆ ಕಾರ್ಯಕ್ರಮ ನೋಡಿದಾಗ ಅಲ್ಲೊಂದು ಕಲಿಕೋರ್ಸ್ ನಡೀತಾ ಇತ್ತು. ನಾನು ನೋಡುತ್ತಿದ್ದೆ. ಜನರಿಗೆ ಕನ್ನಡ ಸಾಹಿತ್ಯದ ವಿಶಿಷ್ಟ ವಿಚಾರಗಳನ್ನು ಕೊಡಬೇಕು, ಸಾಹಿತ್ಯ ಪರಂಪರೆ ಬೆಳೆಯಬೇಕು ಎನ್ನುವ ಆಶಯದಲ್ಲಿ ಜಿಲ್ಲೆಯಲ್ಲಿ ಅನೇಕ ಮಹನೀಯರು ಕನ್ನಡ ಸಾಹಿತ್ಯ ಪರಿಷತ್ ಆರಂಭಿಸಿದರು. ಜಾತಿ ಧರ್ಮಗಳ ನಡುವೆ ಒಡಕು ಉಂಟಾಗುವ ಸಂದರ್ಭದಲ್ಲಿ ಸಾಹಿತ್ಯದ ಮೂಲಕ ಸಮಾಜವನ್ನು ಕಟ್ಟುವ ಕೆಲಸವಾಗಬೇಕು. ವಿದ್ಯಾರ್ಥಿಗಳಲ್ಲಿ ಓದು ವ್ಯಕ್ತಿತ್ವವನ್ನು ಬೆಳೆಸುತ್ತದೆ ಮತ್ತು ಚಿಂತನೆಗಳು ವಿಕಾಸಗೊಳ್ಳಲು ಪುಸ್ತಕಗಳ ಓದು ಸಹಕಾರಿಯಾಗುತ್ತವೆ. ಕೈವಾರ ತಾತಯ್ಯ ಬಾಗೇಪಲ್ಲಿ ತಾಲೂಕಿನ ಗೂಳೂರು ಮಾನವ ಧರ್ಮ ಪೀಠದ ಜಚನಿ ಅವರು ಇದ್ದಂತಹ ಚಿಕ್ಕಬಳ್ಳಾಪುರವು ಸಾಹಿತ್ಯ ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿರುವ ಜಿಲ್ಲೆ. ಗ್ರಾಮೀಣ ಮಟ್ಟದಲ್ಲಿ ಭಾಗಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಕನ್ನಡ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದರು. ಚೇಳೂರು ಘಟಕದ ನೂತನ ಅಧ್ಯಕ್ಷ JK ಆನಂದ್ ಮಾತನಾಡಿ, ಬರುವ ದಿನಗಳಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಸಾಹಿತ್ಯದ ಚಟುವಟಿಕೆ ಹಮ್ಮಿಕೊಳ್ಳಲಾಗುವುದು. ಎಲ್ಲ ಸಾಹಿತ್ಯಾಸಕ್ತರ ಸಹಕಾರದಿಂದ ಬರುವ ದಿನಗಳಲ್ಲಿ ಪರಿಷತ್ತಿನ ಕೆಲಸಗಳನ್ನು ಮಾಡಲಾಗುವುದು. ಗಡಿ ತಾಲೂಕಿಗೆ ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿ ನನ್ನ ಮೇಲೆ ಇಟ್ಟಿರುವ ಅಪಾರ ನಂಬಿಕೆ ಹಾಗೂ ವಿಶ್ವಾಸಕ್ಕೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ಕಡಿಮೆ ಕಾಲ ಈ ಪರಿಸ್ಥಿತಿ ಇಲ್ಲ. ಎಲ್ಲ ಮಕ್ಕಳು ಓದಿದ್ದಾರೆ, ಎಲ್ಲ ಯುವಕರು ಓದಿದ್ದಾರೆ, ಎಲ್ಲರೂ ಕನ್ನಡ ಬಲ್ಲವರಾಗಿದ್ದಾರೆ. ಕನ್ನಡ ಉಳಿಸಬೇಕು ಅಂತಂದ್ರೆ ಕನ್ನಡ ಭಾಷೆಯನ್ನು ನಾವು ಮಾತಾಡಲೇಬೇಕು. ಮತ್ತೆ ಶಾಲೆ ಕೊಡ್ತೀರಿ, ಏನ್ ಭಾಷೆ ಮಾತಾಡ್ತೀರಾ? ಕನ್ನಡ ಮಾತಾಡ್ತೀರಾ? ನೀವು ಶಿಕ್ಷಣ ತೆಲುಗಲ್ಲಿ ಬೋಧನೆ ಮಾಡ್ತಾರಾ? ಇಲ್ಲಲ್ಲ. ಶಾಲೆ ಬಿಟ್ಟಾದ್ಮೇಲೆ ಯಾಕೆ ಮಾತಾಡಬೇಕು? ಮಾತಾಡಿ, ಮನೆ ತೆಲುಗು ಮಾತಾಡಿ, ನಮ್ಮ ಭಾಷೆ ತೆಲುಗು ಮಾತಾಡೋಣ. ಸ್ನೇಹಿತರು ಕನ್ನಡ ಮಾತಾಡೋಣ, ಅಭ್ಯಾಸ ಮಾಡ್ಕೊಳ್ಳಿ. ಇದರಿಂದ ನಿಮಗೂ ಅನುಕೂಲ ಆಗುತ್ತೆ. ನಮ್ಮ ಪ್ರಾಂತ್ಯದಲ್ಲಿ ಕನ್ನಡ ಭಾಷೆ ಅಭಿವೃದ್ಧಿ ಆಗುತ್ತೆ ಅಂತ ನಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೇನೆ.
ಕನ್ನಡ ಸಾಹಿತ್ಯ ಪರಿಷತ್ತು ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ತೋರಿಸಿ ಕನ್ನಡದ ಸೇವಕರಾಗಿ ಸದಾಕಾಲ ಕಾರ್ಯನಿರ್ವಹಿಸುತ್ತೇನೆ ಎಂದರು. ಇದೇ ಸಂದರ್ಭದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನೂತನವಾಗಿ ಆಯ್ಕೆಯಾದ ಎಲ್ಲ ಪದಾಧಿಕಾರಿಗಳಿಗೆ ಆದೇಶ ಪತ್ರ ನೀಡಲಾಯಿತು. ಚುನಾವಣೆ ಆಯೋಗ ಮತ್ತು ಚುನಾವಣೆ ಆಯುಕ್ತರು ಕೇಂದ್ರ ಸರ್ಕಾರದ ಕೈಗೊಂಬೆಗಳಂತೆ ಕೆಲಸ ಮಾಡುತ್ತಿದೆ. ಎಸ್ಐಆರ್ನಲ್ಲಿ ಅನೇಕ ನ್ಯೂನತೆಗಳಿವೆ ಎಂದು ಹೋರಾಟ ಮಾಡಿದರೂ ಪ್ರತಿಕ್ರಿಯೆ ನೀಡದ ಚುನಾವಣಾ ಆಯೋಗ ಎಸ್ಐಆರ್ ಮುಂದುವರಿಸಿದೆ ಎಂದು ಎಸ್ಐಆರ್ ವಿರೋಧಿ ಒಕ್ಕೂಟದ ಮುಖಂಡ ಮಹಮ್ಮದ್ ನೂರುಲ್ಲಾದ್ ಆರೋಪಿಸಿದರು. ಇವತ್ತು ಈ ಒಂದು ವೇದಿಕೆಯಲ್ಲಿ ನಾವು ಮಾಡ್ತಾ ಇರುವಂಥ ಒಂದು ಪ್ರಮುಖವಾಗಿರುವಂಥ ಕಾರ್ಯಕ್ರಮ ಅಂದರೆ ಇವತ್ತು ಅಧಿಕೃತವಾಗಿ ಎಸ್ಐಆರ್ ಜಾರಿ ಅನ್ನುವಂಥದ್ದು ಇಡೀ ಒಂದು ರಾಜ್ಯದಲ್ಲಿ ಆಗ್ತಾ ಇದೆ. ಬಾಗೇಪಲ್ಲಿ ಪಟ್ಟಣದ ಅಂಬೇಡ್ಕರ್ ಪುತ್ಥಳಿ ಬಳಿ ಹಲವು ಸಂಘಟನೆಗಳಿಂದ ಚುನಾವಣಾ ಆಯೋಗದ ಪ್ರಕ್ರಿಯೆ ವಿರೋಧಿಸಿ ಘೋಷಣೆಗಳು ಕೂಗುತ್ತಾ ಕಪ್ಪು ಪಟ್ಟಿ ಧರಿಸಿ ತಾಲೂಕು ಕಚೇರಿವರೆಗೆ ಜಾಥಾ ನಡೆಸಿದರು. ನಂತರ ಎಸ್ಐಆರ್ ವಿರುದ್ಧ ಉಪ ತಹಸೀಲ್ದಾರ್ ಮಂಜುನಾಥ್ ಅವರಿಗೆ ಜನಪರ ಸಂಘಟನೆಗಳ ಒಕ್ಕೂಟದಿಂದ ಮನವಿ ಸಲ್ಲಿಸಿ ಮಾತನಾಡಿದ ಜನಪರ ಸಂಘಟನೆಗಳ ಒಕ್ಕೂಟದ ಮುಖಂಡ ಮಹಮ್ಮದ್ ನೂರುಲ್ಲಾದ್, ಎಸ್ಐಆರ್ ಪ್ರಕ್ರಿಯೆ ಪ್ರಜಾತಾಂತ್ರಿಕಗೊಳಿಸಲು ನಾಗರಿಕ ಸಮಾಜದ 4 ಪ್ರಮುಖ ಹಕ್ಕೊತ್ತಾಯಗಳನ್ನು ಪರಿಗಣಿಸಿ ಉತ್ತರಿಸಬೇಕು. ಇದ್ಯಾವುದಕ್ಕೂ ಪ್ರತಿಕ್ರಿಯೆ ಕೊಡದೇ ಇರುವುದು ಪ್ರಜಾತಾಂತ್ರಿಕ ನಡವಳಿಕೆ ಅಲ್ಲ. ಪ್ರಜಾತಾಂತ್ರಿಕ ವ್ಯವಸ್ಥೆಯಲ್ಲಿ ಪ್ರತಿ ಸಾರ್ವಜನಿಕ ಸಂಸ್ಥೆಯು ಸಾರ್ವಜನಿಕ ಪ್ರಶ್ನೆಗಳಿಗೆ ಉತ್ತರಿಸಬೇಕಾದುದು ಅದರ ಕರ್ತವ್ಯ. ನೀವು ಮೂಲಭೂತ ಕರ್ತವ್ಯಗಳನ್ನು ಉಲ್ಲಂಘಿಸುತ್ತಾ ಸಂವಿಧಾನ ವಿರೋಧಿ ನಡೆ ಅನುಸರಿಸುತ್ತಿರುವುದನ್ನು ಖಂಡಿಸುತ್ತೇವೆ ಎಂದರು. ಇವತ್ತು ಈ ಒಂದು ವೇದಿಕೆಯಲ್ಲಿ ನಾವು ಮಾಡ್ತಾ ಇರುವಂಥ ಒಂದು ಪ್ರಮುಖವಾಗಿರುವಂಥ ಕಾರ್ಯಕ್ರಮ ಅಂದರೆ ಇವತ್ತು ಅಧಿಕೃತವಾಗಿ ಎಸ್ಐಆರ್ ಜಾರಿ ಅನ್ನುವಂಥದ್ದು ಇಡೀ ಒಂದು ರಾಜ್ಯದಲ್ಲಿ ಆಗ್ತಾ ಇದೆ. ಈಗಾಗಲೇ ಎದ್ದೇಳು ಕರ್ನಾಟಕ ಸಂಘಟನೆ, ದಲಿತ ಸಂಘಟನೆಗಳು, ಜೀವಿಕಾ ಸಂಘಟನೆಗಳು, ಸಾಹಿತಿಗಳು ಹಾಗೂ ಅನೇಕ ಪ್ರಗತಿಪರ ಸಂಘಟನೆಗಳು ಹಾಗೂ ಚಿಂತಕರು ಎಲ್ಲರೂ ಸಹ ಈ ಎಸ್ಐಆರ್ ಅಲ್ಲಿ ಇರುವಂತಹ ಒಂದು ಲೋಪದೋಷಗಳೇನಿದೆ ಇದನ್ನು ಎತ್ತಿ ತೋರಿಸುವಂಥ ಒಂದು ಕೆಲಸ ಅನ್ನುವಂಥದ್ದು ಈಗಾಗಲೇ ಅನೇಕ ಜಾಗೃತಿ ಕಾರ್ಯಕ್ರಮಗಳ ಮುಖಾಂತರವಾಗಿ ಹಾಗೂ ಬೆಂಗಳೂರು ನಡೆದಿರುವಂತಹ ಒಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಸಮಾವೇಶದಲ್ಲೂ ಸಹ ಚುನಾವಣಾ ಆಯೋಗಕ್ಕೆ ಎಚ್ಚರಿಸಿದೆ. ಆದರೆ ಇವತ್ತು ಕೇಂದ್ರ ಚುನಾವಣಾ ಆಯೋಗ ಕೇವಲ ಕೇಂದ್ರ ಸರ್ಕಾರದ ಒಂದು ಕೈಗೊಂಬೆಯಾಗಿ ಇವತ್ತು ಅಲ್ಪಸಂಖ್ಯಾತರ, ದಲಿತರ ಹಾಗೂ ಆದಿವಾಸಿಗಳ ಹಾಗೂ ಹಿಂದುಳಿದ ವರ್ಗಗಳ ಒಂದು ಮತಗಳನ್ನು ಕಸಿಯುವಂಥ ಒಂದು ಕೆಲಸ ಅನ್ನುವಂಥ ನಿರಂತರವಾಗಿ ಅನೇಕ ರಾಜ್ಯಗಳಲ್ಲಿ ಮಾಡ್ತಾ ಬಂದಿರೋದನ್ನು ನಾವು ಕಂಡಿದ್ದೇವೆ. ಈಗಾಗಲೇ ಬಿಹಾರಲ್ಲಿರ್ಬೋದು, ಪಶ್ಚಿಮ ಬಂಗಾಳದಲ್ಲಿರ್ಬೋದು, ಅಲ್ಲಿ ನಡೆದಿರುವಂಥ ಒಂದು ಚುನಾವಣೆಗಳಲ್ಲಿ ಲಕ್ಷಾಂತರ ನೈಜ ಮತದಾರರು ತಮ್ಮ ಒಂದು ಸಾಂವಿಧಾನಿಕ ಹಕ್ಕಿನಿಂದ ವಂಚಿತರಾಗಿರೋದನ್ನು ನಾವು ಕಂಡಿದ್ದೇವೆ. ಅದೇ ಒಂದು ಪ್ರಕ್ರಿಯೆ ಅನ್ನುವಂಥದ್ದು ಎಸ್ಐಆರ್ ಮೂಲಕ ಇವತ್ತು ಸರ್ಕಾರದ ಒಂದು ಕುಮ್ಮಕ್ಕಿನಿಂದ ಇವತ್ತು ಚುನಾವಣಾ ಆಯೋಗ ಕರ್ನಾಟಕದಲ್ಲಿ ಕೂಡ ಜಾರಿ ಮಾಡ್ತಾ ಇದೆ. ಸುಬ್ಬು, ರಾಯಲ್ಸ್ ಕನ್ನಡ, ಭಾಗ್ಯನಗರ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. 2 ಸಮುದಾಯಗಳ ನಡುವೆ ದೂರುಗಳ ಕಿಚ್ಚು ಹಚ್ಚಿದ ಕೆಂಪೇಗೌಡರ ಜಯಂತಿ ವಿವಾದ. ಪ್ರತಿ ದೂರು ನೀಡುತ್ತಿರುವ 2 ಸಮುದಾಯಗಳು ಜಾತಿ ದ್ವೇಷದತ್ತ ತಿರುಗುತ್ತಿರುವ ರಾಜಕೀಯ ಕಲಹ. ಲಂಚ ಸ್ವೀಕರಿಸಿದ ಆರೋಪಿ PSI ಶರಣಪ್ಪಗೆ 14 ದಿನಗಳ ನ್ಯಾಯಾಂಗ ಬಂಧನ. 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶಿಸಿದ ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯ. ಪೇದೆ ವೆಂಕಟೇಶ್, PSI ಶರಣಪ್ಪ ಜೈಲಿಗೆ. ದೇವನಹಳ್ಳಿ ತಾಲೂಕಿನ ಕೊಯ್ರಾ ಗ್ರಾಮದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಜಾಗೃತಿ ಅಭಿಯಾನ. ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರಿಂದ ಜಾಗೃತಿ, ಸಾರ್ವಜನಿಕರು ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಮನವಿ. ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.